ಇನ್ನೊಂದು ವಿಪರ್ಯಾಸ ಹೇಳಲೇಬೇಕು ಇದನ್ನ. ತಾವು ಬಹಳ ಗೌರವ ಇದೆ ನನಗೆ RSS ಬಗ್ಗೆ ಅಂತ ಹೇಳಿ ತಾವು ನನ್ನ RSS ಟೋಪಿ ತೆಗೆದ್ಬಿಟ್ರು, ಹಂಗೆ ಅಂತ ಅವಮಾನ ಮಾಡ್ಬಿಟ್ರು ಅಂತ ಹೇಳ್ತಿದ್ದೀರಲ್ಲ, ನನಗೆ ಸತ್ಯವಾಗ್ಲೂ ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ. RSSಗೆ 100 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ ನಿಮ್ಮ ನಾಯಕರು ಎಲ್ಲರೂ ಕೂಡ. ಆ RSSಗೆ ನಿಮ್ಮಂತವ್ರು ಒಬ್ಬ ಅತ್ಯಾಚಾರದ ಆರೋಪಿ, ಒಬ್ಬ ಅನಾಚಾರ ಮಾಡುವಂತ ಆರೋಪಿ, ನಿಮ್ಮದೇ ಪಕ್ಷ ಬಿಜೆಪಿ ಪಕ್ಷದ MLC ಆಗಿದ್ದಂತವರು ನಿಮ್ಮ ವಿರುದ್ಧ ಈಗಲೂ ಕೂಡ ಕೋರ್ಟ್ ನಲ್ಲಿ ಕೇಸನ್ನ ನಡೆಸ್ತಾ ಇದ್ದಾರೆ. ನಿಮ್ಮಂತವರು RSS ವೇಷವನ್ನ ಧರಿಸುವಂತ ಪರಿಸ್ಥಿತಿ RSSಗೆ ಬಂದ್ಬಿಡ್ತಲ್ಲ ಅನ್ನೋ ಒಂದು ವಿಚಾರ ನನಗೆ ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ ರೀ. ನೀವು ರಾಜಕಾರಣ ಮಾಡ್ಬೇಕಾ? ನೇರ ರಾಜಕಾರಣ ಮಾಡಿ, ತಯಾರಿದ್ದೀನಿ ನಾನು. ನಿಮ್ಮ ಮುಂದೆ ಒಬ್ಬ ಹೆಣ್ಣು ಮಗಳು ರಾಜಕಾರಣದಲ್ಲಿ ಪ್ರತಿಸ್ಪರ್ಧಿಯಾಗಿ ನಿಂತಿದ್ದಾಳೆ ಅಂತ ಹೇಳಿ ನಿಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋದು ಬಹಳ ಸರಾಗವಾಗಿ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ನಿಮ್ಗೆ 1,25,000 ಮತಗಳನ್ನು ನೀಡಿದ್ರೆ ಇದೇ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ 1,16,000 ಮತಗಳನ್ನ ಇದೇ ಹೆಣ್ಣು ಮಗಳಿಗೆ ನೀಡಿದಾರ್ರಿ. ನಮ್ಮನ್ನು ಒಂದು ಜನ ಕೇಳ್ತಾರೆ, ನಿಮ್ಗೆ ಮತ ನೀಡಿದೀವಿ, ನಮ್ಗೆ ಸಮಸ್ಯೆ ಇದೆ, ಪರಿಹಾರ ಮಾಡಿಸಿ ಅಂತ. ಅದೇ ಒಬ್ಬ ಪುರುಷ ಅಭ್ಯರ್ಥಿ, ನಿಮ್ಮ ವಿರುದ್ಧ ನಿಂತ ಪುರುಷ ಅಭ್ಯರ್ಥಿ, ಸೋತ ಅಭ್ಯರ್ಥಿ ಇವತ್ತು ಸಚಿವರ ಜೊತೆ ನಡೆದು ಹೋಗಿ ಜನಗಳ ಸಮಸ್ಯೆಗಳನ್ನ ಅವರ ಮುಂದೆ ಇಟ್ಟಿದ್ರೆ ನೀವು ಇದೇ ರೀತಿ ತುಚ್ಛವಾಗಿ ಆತನ ಬಗ್ಗೆ ಮಾತಾಡ್ತಿದ್ರಾ? ನಿಮ್ಮಿಂದ ನಿರೀಕ್ಷೆ ಏನು ಮಾಡಕ್ ಸಾಧ್ಯ ಇಲ್ಲ ರೀ. ಆದ್ರೆ ಒಂದು ಮಾತು ಮಾತ್ರ ಹೇಳ್ತೀನಿ, ದಯಮಾಡಿ ಇದನ್ನ ಎಚ್ಚರಿಕೆ ಅಂತ ತಿಳ್ಕೊಳ್ಳಿ. ಮತ್ತೊಮ್ಮೆ ನೀವು ತುಚ್ಛವಾಗಿ ಬಹಳ ಕೀಳ್ಮಟ್ಟಕ್ಕೆ ನಮ್ಮ ಬಗ್ಗೆ ಮಾತಾಡಿದ್ರೆ ನಾನು ಕಾನೂನಿನ ಮೂಲಕ ಹೋರಾಟ ಮಾಡಬೇಕಾಗತ್ತೆ. ಎಚ್ಚರ ಇರಲಿ.